ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಶಿರೂರು ಡ್ಯಾಮ್ಗೆ ಬಂದಿದ್ದೇವೆ. ಈ ಶಿರೂರು ಡ್ಯಾಮದ ವಿಶೇಷ ಅಂದರೆ ನಮ್ಮ ಬೆಳಗಾವಿ ಹತ್ರ ಅಂತ ಹುಟ್ಟುವಂಥ ನದಿಯಾದಂಥ ಮಾರ್ಕಂಡೆ ನದಿಗೆ ಆಣೆಕಟ್ಟಿದೆ. ಈ ಆಣೆಕಟ್ಟದ ಬಗ್ಗೆ ಒಂದು ಸಣ್ಣ ವಿಡಿಯೋನ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಇದು ಭಾಳ ಜನರಿಗೆ ಈ ಆಣೆಕಟ್ಟದ ಬಗ್ಗೆ ಮಾಹಿತಿ ಇಲ್ಲ, ಆದರೂ ನನಗೆ ಎಷ್ಟು ಸಾಧ್ಯ ಐತಿ ಅಷ್ಟು ಮಾಹಿತಿ ನಾನು ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಇದು ಮಾರ್ಕಂಡೇಯ ನದಿ ಬಗ್ಗೆ ಮಾಹಿತಿ ಕೊಡ್ತೀನಿ. ಇದು ಶಿರೂರು ಡ್ಯಾಮ್ನ ಮೇಲೆ ಅಂತ ನಾನು ಇದ್ದಂಥ ದೃಶ್ಯ. ಈ ಪೂರ್ತಿ ಕಟ್ಟಡ ಮೇಲೆ ಇದೆ. ಇದು ಮಾರ್ಕಂಡ ನದಿಯ ನೀರು. ಮಾರ್ಕಂಡೇಯ ನದಿಯ ನೀರನ್ನು ಪೂರ್ತಿ ಇಲ್ಲಿ ಕಟ್ಟಡದ ಇದು ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಹುಟ್ಟುವಂಥ ಈ ನದಿ ಹರಿದು ಬಂದು ಮುಂದೆ ಗೋಕಾಕ್ನಲ್ಲಿ ಕೊನೆಯ ಘಟಪ್ರಭಾ ನದಿಗೆ ಸಂಗಮ ಆಗುತ್ತೆ. ಈ ನದಿ ಸುಮಾರು ಬೆಳಗಾವಿ ನಗರದಿಂದ ಹಿಡ್ಕೊಂಡು ಗೋಕಾಕ್ವರೆಗೆ ಮಾತ್ರ ಈ ನದಿ ಇರುತ್ತೆ. ಅದರ ಮಧ್ಯದಲ್ಲಿ ಈ ಸಣ್ಣ ಒಂದು ಚಿಕ್ಕ ಡ್ಯಾಮನ್ನು ಕಟ್ಟಿದ್ದಾರೆ. ಇದಕ್ಕೆ ಶಿರೂರು ಅಂತ ಒಂದು ಊರಿದೆ. ಊರ ಪಕ್ಕದಲ್ಲಿ ಇರೋದ್ರಿಂದ ಇದಕ್ಕೆ ಶಿರೂರು ಜಲಾಶಯ ಅಂತ ಹೇಳ್ತಾರೆ. ಇಲ್ಲಿ ಕಾಣ್ತಾ ಇರೋದು ಹುದ್ಲಿ ಶುಗರ್ ಫ್ಯಾಕ್ಟ್ರಿದು. ಈಗ ಬರುವ ಲಕ್ಷಣ ಪೂರ್ತಿ ಇದೆ. ಅದಕ್ಕೆ ನಾವು ಸ್ವಲ್ಪ ಜಲ್ದಿನ ಹೋಗಬೇಕು. ಅದಕ್ಕೆ ಬೇಗ ಬೇಗ ವಿಡಿಯೋ ಮಾಡಿ ಮುಗಿಸ್ತಾ ಇದ್ದೀವಿ. ತುಂಬ ಹಚ್ಚ ಹಸಿರಿನಿಂದ ತುಂಬಿದಂಥ ಪ್ರಕೃತಿಯ ಸೌಂದರ್ಯ ಸವಿಬಹುದು ಒಳ್ಳೆಯ ಒಂದು ವಾತಾವರಣ ಇರುವಂಥ ಸ್ಥಳ ಈ ಶಿರೂರು ಡ್ಯಾಮ್ದು. ನಮ್ಮ ಸ್ನೇಹಿತ ಇದನ್ನ ಶಿರೂರು ಡ್ಯಾಮ್ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದಾನೆ ಫ್ರೆಂಡ್ಸ್. ಇದು ಡ್ಯಾಮ್ ತುಂಬಿದ ನಂತರ ಇಲ್ಲಿ ಗೇಟ್ಗಳನ್ನು ಓಪನ್ ಮಾಡಿ ನೀರು ಬಿಡುವಂಥ ಸ್ಥಳ. ಪೂರ್ತಿ ಗೇಟ್ ಹತ್ರನೇ ಇದ್ದೀನಿ. ಇಲ್ಲಿದ್ದರೆ ನೀರಿನ ರಭಸ ಜೋರಾಗಿ ಬರುತ್ತೆ. ಈ ಡ್ಯಾಮ್ ತುಂಬಿದ ನಂತರ ಈ ಗೇಟ್ಗಳನ್ನು ಓಪನ್ ಮಾಡ್ತಾರೆ. ಇಲ್ಲಿ ಓಪನ್ ಮಾಡಿದಾಗ ಒಂದೊಂದೇ ಗೇಟನ್ನು ಖುಲ್ಲ ಮಾಡಿ ನೀರು ಬಿಡ್ತಾರೆ ರೈತರಿಗೆ. ಇದು ಡ್ಯಾಮ್ ನೋಡಿ ದೃಶ್ಯ ಆಗಿದೆ. ಸುಮಾರು ಈಗ ಒಂದು 15 ವರ್ಷಗಳ ಹಿಂದ್ಗಡೆ ಇದನ್ನು ಡ್ಯಾಮ್ ಕಟ್ಟಿದ್ದಾರೆ. ಭಾಳ ದಿನ ಆಗಿಲ್ಲ ಇದನ್ನು ಕಟ್ಟಿ. ಈಗ ಗವಿಮಠ ಅಂದ್ರೆ ನೋಡಿ ದೇವ್ರ ದರ್ಶನ ಮಾಡ್ಕೊಂಡ್ಬಂದು ನಂತರ ಇಲ್ಲಿ ಶಿರೂರು ಡ್ಯಾಮ್ ಬಂದಿದ್ವಿ. ಇಲ್ಲಿ ಪ್ರವಾಸಿಗರು ತುಂಬ ಚೆನ್ನಾಗಿ ಬರ್ತಾ ಇದ್ದಾರೆ. ಕೆನಾಲ್ ಮೂಲಕ ನೀರನ್ನು ಬಿಡ್ತಾ ಇದ್ದಾರೆ ನೋಡಿ. ನಮ್ಮ ಸುನೀಲ್ ಯಾಕೆ ಹಿಂದೆ ಉಳಿದಿದ್ದ ಈಗ ಬಂದು ನೋಡಿದೆ. ಏನು ಗೊತ್ತಿಲ್ಲ. ನಾ ಇದು ಫುಲ್ ಡ್ಯಾಮ್ ಇದ್ದಾಗ ಒಂದು 2-3 ಸರಿ ಬಂದದ್ದು ಹಿಂದೆ. ನಾನು ಡ್ಯಾಮ್ ಫುಲ್ ಇದ್ದಾಗ ಬಂದಿದ್ದೆ. ಈ ಸರಿ ನೀರು ಕಡಿಮೆ ಐತಿ ಇವತ್ತು ಬಂದಾಗ. ಮೊಸಳಿದ್ದಾಗ ಇಲ್ಲಿ ಮತ್ತೊಂದು ಸರಿ ಇಲ್ಲಿ ಮಂಗಗಳು ಏನೋ ಇಲ್ಲಿ ಈ ನಡುಗಡ್ಡೆ ಒಳಗೆ ಮಂಗಗಳು ಸಿಕ್ಕೊಂಡಿದ್ದು 19 ಗೊತ್ತೈತೇನೆ. ಅದೊಂದು ಇದನ್ನು ಮಾಡಿದ್ರು, ಆಪ್ರೇಷನ್ ಏನೋ ಮಾಡಿತ್ತೆ, ಉಳಿಸಿದ್ರಲ್ಲ. ಸಾಕಷ್ಟು ಮಂಗಗಳು ಉಳಿಸ್ಯಾರ ಇಲ್ಲಿ. ಸ್ನೇಹಿತರೆ, ಇದು ಶಿರೂರು ಡ್ಯಾಮದ ಮುಖ್ಯ ಜಾಗದಲ್ಲಿ ಬಂದಿದ್ದೇನೆ. ಇಲ್ಲಿ ಬರಬೇಕಂದ್ರೆ ಇದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನಲ್ಲಿ. ಈ ಜಲಾಶಯ ನೋಡಲು ಬರಬೇಕಂದ್ರೆ ನಮಗೆ ಪ್ರೇಕ್ಷಣೀಯ ಸ್ಥಳ ಬರಬೇಕಂದ್ರೆ ಒಂದು ಮಾರ್ಗ ಅಂದರೆ ಬೆಳಗಾವಿ ಕಡೆ ಅಂದರೆ ಬೆಳಗಾವಿ ಮಾರ್ಗವಾಗಿ ಬಂದು ಕಿಶಂದ್ರೆ ಹುದ್ಲಿ ಮತ್ತು ಅಂಕಲಿಗೆ ಬಂದು ಪಶ್ಚಾಪುರ ಬಂದು ಪಶ್ಚಾಪುರದಿಂದ ಕರಗುಪ್ಪೆ ಯಲ್ಲಾಪುರ, ಬಸಾಪುರ ಮತ್ತು ಹಾಗೇದಾಳ ಅಂತ ಒಂದು ಊರು ದಾಟಿ ಇಲ್ಲಿ ಒಂದು ಸುಮಾರು 4 ಕಿಲೋಮೀಟ್ರ್ ಬಂದಾಗ ಈ ಶಿರೂರು ಡ್ಯಾಮ್ ಹತ್ತುತ್ತೆ. ನಾವು ಗೋಕಾಕು ಅಥವಾ ಈ ಹುಕ್ಕೇರಿ ಕಡೆ ಅಂದರೆ ಬಂದರೆ ಎಲ್ಲಿಂದ ಬಂದರೂ ಸಹಿತ ಪಶ್ಚಾಪುರ ಪಟ್ಟಣಕ್ಕೆ ಬಂದು ಅಲ್ಲಿಂದ ಸುಮಾರು ಒಂದು 13 ಕಿಲೋಮೀಟ್ರ್ ದೂರದಲ್ಲಿ ಈ ಶಿರೂರು ಡ್ಯಾಮ್ ಇರೋದು. ಈ ಶಿರೂರು ಡ್ಯಾಮ್ದ ಸುತ್ತಮುತ್ತ ವಾತಾವರಣ ತುಂಬ ಚೆನ್ನಾಗಿದೆ.
ಪ್ರಾಕೃತಿಕವಾಗಿ ಹಚ್ಚ ಹಸಿರಿನಿಂದ ಕಂಗೊಳಿಸಿರುವಂಥ ಸ್ಥಳವಾಗಿರೋದ್ರೆ ತುಂಬ ಖುಷಿ ಬರುತ್ತೆ, ಕಣ್ಣಿಗೂ ತಂಪು ಅನಿಸುತ್ತೆ. ಹಾಗೆ ಒಂದು ಪ್ರೇಕ್ಷಣೀಯ ಸ್ಥಳವಾಗಿರೋದಂದ್ರೆ ಇಲ್ಲಿ ಬಂದು ನಾವು ಒಳ್ಳೆಯ ಸ್ಥಳದಿಂದ ವರ್ತಿಸಬೇಕು. ಯಾವುದೇ ಒಂದು ಪ್ರಕೃತಿಯ ಸ್ಥಳದಲ್ಲಿ ಬಂದಾಗ ಪ್ಲಾಸ್ಟಿಕ್ ಮತ್ತು ತ್ಯಾಜ್ಯ ವಸ್ತುಗಳನ್ನು ತರದೆ ಇಲ್ಲಿ ಮರುಬಳಕೆ ಆಗುವಂಥ ವಸ್ತುಗಳನ್ನು ತಂದು ಬಳಕೆ ಮಾಡಿ ನಾವು ಹೋಗಬೇಕು. ಹಾಗೆ ಇಲ್ಲಿ ಬಂದಾಗ ಯಾವುದೇ ಥರದ್ದು ಅಡ್ಡದ ದಾರಿಯನ್ನು ಹಿಡಿಯದೆ ನೇರವಾಗಿ ಒಂದು ಒಳ್ಳೆಯದ ಪ್ರಕೃತಿಯಲ್ಲಿ ಬಂದು ಪ್ರಕೃತಿ ಸವಿಯನ್ನು ಸವಿಬೇಕು ಹೊರತು ಅನಾವಶ್ಯಕವಾಗಿ ಇನ್ನೇನೂ ಸವಿಬಾರ್ದು ಅಂತ ನಂದು ವಿಜ್ಞಾಪನೆ. ಇದು ಶಿರೂರು ಡ್ಯಾಮ್ನ ಅಲ್ಪ ಸ್ವಲ್ಪ ನನ್ನ ಕಡೆಯಿಂದ ಇರುವಂಥ ಮಾಹಿತಿ. ಸ್ನೇಹಿತರೆ, ಇದು ಶಿರೂರು ಡ್ಯಾಮದ ಬಗ್ಗೆ ಸಣ್ಣ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ. ಧನ್ಯವಾದಗಳು.